ಮಹದೇವಪುರ ಕ್ಷೇತ್ರದ ರಾಮಗೊಂಡನಹಳ್ಳಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ದ್ರೌಪದಿ ದೇವಿಯ ಕರಗ ಮಹೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ದೇಹದಾಢ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ರಾಮಗೊಂಡನಹಳ್ಳಿ ಎಂ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ರಾಕ್ಸ್ ಜಿಮ್ ಹಾಗೂ ಉತ್ತಮ ಕರ್ನಾಟಕ ದೇಹದಾಢ್ಯ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ವತಿಯಿಂದ 17ನೇ ವರ್ಷ ರಾಷ್ಟ್ರಮಟ್ಟದ ಹಾಗೂ ಮಿಸ್ಟರ್ ಮಹದೇವಪುರ ದೇಹದಾಢ್ಯ ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳ 300ಕ್ಕೂ ಅಧಿಕ ದೇಹದಾಢ್ಯ ಪಟುಗಳು ಭಾಗವಹಿಸಿ ತಮ್ಮ ದಂಡಿಸಿದ ದೇಹವನ್ನು ಪ್ರದರ್ಶಿಸಿದರು. ಮಿಸ್ಟರ್ ಮಹದೇವಪುರ ಪ್ರಶಸ್ತಿಯನ್ನು ರಾಜಶೇಖರ್ ಪಡೆದರೆ ಮಿಸ್ಟರ್ ರಾಕ್ಸ್ ಕ್ಲಾಸಿಕ್ ಧನಂಜಯ ಗೆದ್ದುಕೊಂಡರು. ವಿಜೇತರಿಗೆ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರಾದ ಶ್ರೀಧರ್ ರೆಡ್ಡಿ, ಹೂಡಿ ಪಿಳ್ಳಪ್ಪ, ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್, ವರ್ತೂರು ಶ್ರೀಧರ್, ಸಂಜಯ್ ಶರ್ಮಾ, ಕಾಮೇಶ್ ಸೇರಿದಂತೆ ದೇಹದಾಢ್ಯ ಪಟುಗಳು ಇದ್ದರು. ಇಲ್ಲಿ ಕರಗ ಮಹೋತ್ಸವ ವೇಣುಗೋಪಾಲ ಸ್ವಾಮಿ ಜಾತ್ರೆಯ ಸಂದರ್ಭದಲ್ಲಿ ಈ ಸ್ಪರ್ಧೆಯನ್ನು ಮಧ್ಯ ನಡೀತಾ ಇರುತ್ತೆ. ಈ ಸಾರಿ ಕಳೆದ 8 ವರ್ಷದ ಹಿಂದೆ ಸ್ಪರ್ಧೆ ಮಾಡುವಾಗ ನಾನು ಹೇಳಿದ್ದೆ, ನಮ್ಮ ಆದ್ಯತೆ ಅಂದರೆ ಮಹದೇವಪುರದಿಂದ ಈ ರೀತಿ ನಮ್ಮ ಕ್ರೀಡಾಪಟುಗಳು ಬೆಳಿಬೇಕು ಅಂತ ಹೇಳಿ ಕಬಡ್ಡಿನೂ ಆಡಿಸ್ತಾರೆ. ಪಿಳ್ಳಪ್ಪ ಇದ್ದಾರೆ, ಕಬಡ್ಡಿನೂ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತೆ, ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ಮಹದೇವಪುರ ಮಟ್ಟದಲ್ಲಿರುವಂಥ ಗೆಲ್ಲಿಸ್ಬೇಕು ಅಂದ್ರೆ ಬಹಳ ಸಂತೋಷ. ಇವತ್ತು ಗೆದ್ದಿರೋರು ರಾಷ್ಟ್ರೀಕರ ಅಂತ ಬೆಂಗಳೂರು ಕಸ ಹಾಕ್ತೀವಲ್ಲ, ಅಲ್ಲಿ ಬಿಟ್ಗಾನಲ್ಲಿ ಅಲ್ಲಿ ಇರೋರು ಅಲ್ಲಿ ಅಂದ್ರೆ ಕಸದ ಗಾಳಿ ಕುಡಿದ್ರೂ ಚೆನ್ನಾಗಿ ಬಾಡಿ ಇಟ್ಕೊಳ್ಬೋದು ಅಂತ ರಾಷ್ಟ್ರೀಕರ ತೋರಿಸ್ಕೊಟ್ಟಿದ್ದಾರೆ. ಅಭಿನಂದನೆಗಳು ಎಲ್ಲರಿಗೂ, 4 ಜನಕ್ಕೆ. ಈ ಸ್ಪರ್ಧೆಯಲ್ಲಿ ಇನ್ನೂ ಇದನ್ನು ನೋಡೋರು ಕೆಲವರಿಗೆ ಉತ್ಸಾಹ ಬಂದಿರ್ಬೋದು. ನಾನಂತೂ ಈ ವಯಸ್ಸಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಯುವಕರು ಇದೀವಿ ಇಲ್ಲಿ ಬಹಳ ಜನ, ಇವರು ಕೂಡ ಒಂದು ಸ್ವಲ್ಪ ಆರೋಗ್ಯ ಮತ್ತು ಈ ಥರ ಬಾಡಿ ಫಿಟ್ನೆಸ್ ಬಗ್ಗೆ ಗಮನ ಹರಿಸಿ ಕರ್ನಾಟಕದಲ್ಲಿ ಬಹಳ ಒಳ್ಳೆ ಟೀಮ್ ನಮ್ಮ ಶ್ರೀನಿವಾಸ್ ಅವ್ರ ಜೊತೆಗಿದ್ದಾರೆ. ಒಳ್ಳೊಳ್ಳೆ ಕೋಚಿಂಗ್ ಕೊಡುವಂಥವ್ರು ಇದ್ದಾರೆ. ಯುವಾವಸ್ಥೆಯಲ್ಲಿ ಚೆನ್ನಾಗಿ ಬಾಡಿ ಬಿಲ್ಡರ್ಸು ಕೂಡ ಆಗಿದ್ರು, ಅನೇಕ ಸ್ಪರ್ಧೆಗಳನ್ನು ಗೆದ್ದಿರುವಂಥವ್ರು. ಮತ್ತು ಇಲ್ಲಿ ಅನೇಕ ಕಾಣ್ತಾ ಇದ್ದಾರೆ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಪರ್ಧೆಗಳನ್ನೆಲ್ಲ ಗೆಲ್ಸ್ಕೊಂಡು ಬಂದಿರುವಂಥ ಎಲ್ಲ ಇದ್ದಾರೆ. ಇದನ್ನು ಕೇಳಿದ್ದ ಸರಿಯಾಗಿರುತ್ತೆ.